ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಾಲ್ಮೀಕಿ ರಾಮಾಯಣದಲ್ಲಿ ಒಂದೇ ಒಂದು ಸಲ ಕೊಂಚ ಕಾಣಿಸಿಕೊಂಡು ಮಾಯವಾಗಿ ಮತ್ತೆ ತಿರುಗಿ ಬಾರದ ಈ ಧಾನ್ಯ ಮಾಲಿನಿ ಯಾರು? ಬಹುಜನರ ಕುತೂಹಲ ಇಂತಹ ಅಪೂರ್ವ ಪಾತ್ರಗಳ ಬಗೆಗೆ ಇರುವುದು ಸಹಜ. ಸಿಕ್ಕಷ್ಟು ವಿವರಗಳನ್ನು ಕಲೆ ಹಾಕಿ ಅವಳ ರೂಪವನ್ನು ಈ ಸಂಚಿಕೆಯಲ್ಲಿ ಕಲ್ಪಿಸಿಕೊಳ್ಳೋಣ. ರಾವಣನನ್ನ ಮರೆತು ಈಕೆಯ ಪರಿಚಯ ಸಾಧ್ಯ. ರಾವಣ ಧಾನ್ಯ ಮಾಲಿನಿಯರ ಏಕೈಕ ಪುತ್ರನೇ ಅಧಿಕಾಯ. ಧಾನ್ಯ ಮಾಲಿನಿ, ಇವಳ ಹೆಸರೇ ಅದೆಷ್ಟು ಸೊಗಸಲ್ವಾ? ಧಾನ್ಯ ಮಾಲಿನಿ ರಾಕ್ಷಸಿಯ ಹೆಸರಾಗಿರದಿದ್ದರೆ ಹೊಸ ಹೆಸರುಗಳಿಗೆ, ಪ್ರಾಚೀನವೂ ಸುಂದರವೂ ಆದ ಹೆಸರುಗಳಿಗೆ ಮೋಹಗೊಳ್ಳುವ ಅದೆಷ್ಟು ಇಂದಿನ ಸ್ತ್ರೀಯರು ಇಂದು ತಮ್ಮ ಮಕ್ಕಳಿಗೆ ಈ ಹೆಸರನ್ನಿಡುತ್ತಿದ್ದರೋ ಏನೋ. ಲಕ್ಷ್ಮೀದೇವಿಯ ಪ್ರಸಿದ್ಧ 8 ರೂಪಗಳಲ್ಲಿ ಧಾನ್ಯ ಲಕ್ಷ್ಮಿ ಎಂಬುದು ಒಂದು. ಧಾನ್ಯ ಮಾಲಿನಿ ಎಂಬುದು ಈ ಲಕ್ಷ್ಮೀ ರೂಪದ ಅನೇಕ ಹೆಸರುಗಳಲ್ಲಿ ಒಂದಾಗಿರಬಹುದೇನೋ. ಅಂದರೆ ಧಾನ್ಯಗಳನ್ನ ಮಾಲೆ ಹಾಕಿಕೊಂಡವಳೆಂಬುದು ಈ ಹೆಸರಿನ ಅರ್ಥ. ಅದು ಸಮೃದ್ಧಿಯ ರೂಪದ ಲಕ್ಷಣ, ಲಕ್ಷ್ಮಿಯ ವೈಭವ. ಆದ್ದರಿಂದ ಧಾನ್ಯ ಮಾಲಿನಿ ಎಂದೊಡನೆಯೇ ಲಕ್ಷ್ಮೀದೇವಿಯ ನೆನಪಾಗಬೇಕೇ ಹೊರತು ರಾವಣನ ಪತ್ನಿಯಾದ ಒಬ್ಬ ರಾಕ್ಷಸಿಯಾದಲ್ಲ. ಲಂಕೆಯಲ್ಲಿ ಲಕ್ಷ್ಮೀದೇವಿಯ ವೈಭವದ ಕುರುಹುಗಳಿಗೆ ಯಾವ ಕೊರತೆಯೂ ಇರಲಿಲ್ಲ. ಲಂಕೆ ಮೊದಲಲ್ಲಿ ರಾಕ್ಷಸರ ಊರೂ ಆಗಿರಲಿಲ್ಲ. ಎಷ್ಟೋ ಸಹಸ್ರ ವರ್ಷಗಳ ಹಿಂದೆ ಮಾಲ್ಯವಂತ, ಸುಮಾಲಿ, ಮಾಲಿ ಎಂಬ 3 ರಾಕ್ಷಸರು ಅದನ್ನ ಆಕ್ರಮಿಸಿ ಆಳ್ತಿದ್ರು. ಇವರೆಲ್ಲರೂ ಹೂಮಾಲೆ, ಬಂಗಾರದ ಮಾಲೆ ಮುಂತಾದ ಮಾಲೆಯ ಅಲಂಕಾರ ಪ್ರಿಯರಾಗಿದ್ದರೆಂಬುದನ್ನ ಇವರ ಹೆಸರುಗಳೇ ಸೂಚಿಸುತ್ತೆ. ಸುಕೇಶನೆಂಬ ರಾಕ್ಷಸನ ಮಕ್ಕಳು ಇವರು. ಹಿಂದೆ ಲಂಕಾ ಹೇಗಿತ್ತು, ಲಂಕಾ ನಗರಿ ನಿರ್ಮಾಣಗೊಂಡಿದ್ದಾದರೂ ಹೇಗೆ, ನಂತರ ಏನಾಯಿತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆಯ ಕಥಾನಾಯಕಿ ಧಾನ್ಯ ಮಾಲಿನಿಯ ಕುರಿತಾದ ಕೆಲವೊಂದಷ್ಟು ಕೌತುಕ ಭರಿತ ಕಥೆಯನ್ನ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಧಾನ್ಯ ಮಾಲಿನಿ ಯಾರು, ಎಲ್ಲಿ ಅವಳು, ಇವಳ ತಾಯಿ ತಂದೆಯರಾರು, ಇವಳ ಪೂರ್ವೋತ್ತರಗಳೇನು ಎಂಬುದನ್ನ ಮೂಲ ರಾಮಾಯಣದಲ್ಲಿ ಅಷ್ಟಾಗಿ ವಿವರ ಸಿಗುವುದಿಲ್ಲ. ರಾವಣನಿಗೆ ಈಕೆ ಹೆಂಡತಿಯಾಗಿ ಬಂದ ಪ್ರಸಂಗವೂ ಕೂಡ ತಿಳಿಯಲ್ಲ. ರಾಮಾಯಣದಲ್ಲಿ ಒಂದೇ ಒಂದು ಸಲ ಧಾನ್ಯ ಮಾಲಿನಿ ಕಾಣಿಸಿಕೊಳ್ಳುವ ಸಂದರ್ಭ ಹೀಗಿದೆ. ಮರದ ಮೇಲೆ ಆಂಜನೇಯ ಕುಳಿತು ಕೆಳಗಿರುವ ಸೀತೆಯೊಡನೆ ಮಾತನಾಡಲು ಬೆಳಗಿನ ತನಕ ಕಾಯುತ್ತಿರುತ್ತಾನೆ. ಬೆಳಗಿನ ಜಾವ ರಾವಣನ ಸವಾರಿ ಅಲ್ಲಿಗೆ ಎಂದಿನಂತೆ ಬರುತ್ತೆ. ರಾವಣ ನಾಚಿಕೆ ಇಲ್ಲದೆ ಎಂದಿನಂತೆ ಸೀತೆಯಲ್ಲಿ ಪ್ರಣಯ ಭಿಕ್ಷೆ ಯಾಚಿಸ್ತಾನೆ. ಸೀತೆ ಬುದ್ಧಿ ಹೇಳ್ತಾಳೆ. ರಾವಣನಿಗೆ ಕೋಪ ನೆತ್ತಿಗೇರುತ್ತೆ. 2 ತಿಂಗಳಲ್ಲಿ ನೀನು ನನ್ನ ಪಟ್ಟದರಸಿಯಾಗದಿದ್ದರೆ ನಿನ್ನನ್ನ ತಂಗಳೂಟಕ್ಕೆ ಉಪ್ಪಿನಕಾಯನ್ನಾಗಿ ತಿಂದು ತೇಗುತ್ತೇನೆ ಎಂದು ಅಬ್ಬರಿಸುತ್ತಾನೆ. ಆಗ ಸೀತೆ, ನನ್ನನ್ನು ಈ ಹೀನ ಪ್ರಾರ್ಥನೆ ಮಾಡುವ ನಿನ್ನ ನಾಲಿಗೆ ಏಕೆ ಒಣಗಲಿಲ್ಲ? ನನ್ನನ್ನ ಕಾಮದ ದೃಷ್ಟಿಯಿಂದ ಕಂಡ ನಿನ್ನ ಕಂಗಳೇಕೆ ಕಿತ್ತು ಬೀಳಲಿಲ್ಲ ಎಂದು ಸೀತೆ ಹಲಬುತ್ತಾಳೆ. ನಾನು ನಿನ್ನನ್ನ ನನ್ನ ಪಾತಿವ್ರತ್ಯ ಶಕ್ತಿಯಿಂದ ಸುಟ್ಟು ಬಿಡುತ್ತಿದ್ದೆ, ಆದರೆ ಶ್ರೀರಾಮನ ಅಪ್ಪಣೆ ನನಗಿಲ್ಲದೆ ನೀನಿನ್ನು ಜೀವಿಸಿರುವೆ ಎಂದು ಶಪಿಸ್ತಾಳೆ. ರಾವಣ ಕೋಪಾತಿಶಯದಿಂದ ಉರಿದೇಳ್ತಾನೆ. ಆ ಗಳಿಗೆಯಲ್ಲಿ ಸರ್ವಾಲಂಕಾರ ಭೂಷಿತನಾಗಿಯೂ ರಾವಣ ಹೇಗೆ ಕಂಡನೆಂಬುದನ್ನು ವಾಲ್ಮೀಕಿ ಮುನಿ ಒಂದು ಅದ್ಭುತವಾದ ಉಪಮಾನವನ್ನ ಕೊಟ್ಟಿದ್ದಾರೆ. ಸ್ಮಶಾನ ಚೈತ್ಯ ಪ್ರತಿಮೋ ಭೂಷಿತೋಪಿ ಭಯಂಕರ. ಅಂದ್ರೆ ಸತ್ತವರ ನೆನಪಿಗೆ ಗಿಡಗಳನ್ನ ನೆಟ್ಟು ಅವನ್ನ ಸ್ಮಶಾನದಲ್ಲಿ ಪೂಜಿಸುವುದು ಹಿಂದಿನಿಂದ ಇರುವ ಪದ್ಧತಿ. ಯಾರದೋ ನೆನಪಿನ ವೃಕ್ಷವಾದರೂ ಅದಿರುವುದು ಸ್ಮಶಾನದಲ್ಲಿ ಆದುದರಿಂದ ಕೆಲವೊಮ್ಮೆ ಆ ಮನೆಯವರು ಬಂದು ನಾನಾ ಪುಷ್ಪ ಮಾಲಿಕಗಳಿಂದಲೂ ರತ್ನ ಕನಕ ಮಾಲಿಕೆಗಳಿಂದಲೂ ಅದನ್ನೆಷ್ಟೇ ಭಕ್ತಿಯಿಂದ ಪೂಜಿಸಿದರೂ ಅದು ಸ್ಮಶಾನ ವೃಕ್ಷವೆನಿಸಿ ಆ ಅಲಂಕಾರಗಳೆಲ್ಲವೂ ಅದರೊಡಗೂಡಿಯೂ ಭಯಂಕರವಾಗಿರುವಂತೆ ರಾವಣ ಭಯಂಕರನಾಗಿದ್ದನಂತೆ. ಸೀತೆಯ ಸುತ್ತ ಕಾವಲಿಗೆ ಕುಳಿತಿದ್ದ ರಾಕ್ಷಸಿಯರಿಗೆ ಇವಳು ಹೇಗಾದರೂ ನನ್ನ ವಶವಾಗುವಂತೆ ಮಾಡಿರಿ ಎಂದು ಗರ್ಜಿಸ್ತಾನೆ ರಾವಣ. ಆಗ ರಾವಣನ ಪರಿವಾರ ಮಧ್ಯದಿಂದ ಈ ಧಾನ್ಯ ಮಾಲಿನಿ ಎಂಬ ಅವನ ಪತ್ನಿಯೂ ಮುಂದೆ ಬರ್ತಾಳೆ. ರಾವಣನನ್ನ ಆಲಂಗಿಸಿಕೊಂಡು, ಪ್ರಭು, ನನ್ನ ರೂಪ ನೋಡಿ, ನಾನಿರುವಾಗ ನಿಮಗೆ ಈ ಸೀತೆಯಿಂದಾಗಬೇಕಾದುದೇನಿದೆ? ಅವಳು ಮನುಷ್ಯಳು, ನನ್ನ ಮೈ ಬಣ್ಣಕ್ಕೆ ಎಟುಕದವಳು. ನಿಮ್ಮ ಗೊಲೆಯಾದ ಈ ಹೆಣ್ಣನ್ನ ಕೂಡಿದರೂ ನಿಮ್ಮ ಮೈ ಸುಡುವುದೇ ವಿನಃ ಭೋಗವೆನಿಸದು. ನಿಮ್ಮನ್ನ ಇಷ್ಟಪಡುವ, ನಿಮ್ಮ ಗೊಲಿದಿರುವ ನನ್ನನ್ನ ಕೂಡಿದರೆ ನಿಮ್ಮ ಮೈ ಮನಗಳಿಗೆ ಪ್ರೀತಿ ಸುಖ ಏರ್ಪಡುವುದು ಎನ್ನುತ್ತಾ ರಾವಣನನ್ನ ಒಲಿಸಿಕೊಳ್ಳುತ್ತಾ ಶಯ್ಯಾಗ್ರಹಕ್ಕೆ ಕರೆದೊಯ್ಯುತ್ತಾಳೆ. ಇಷ್ಟೇ ಇವಳ ಪರಿಚಯ ರಾಮಾಯಣದಲ್ಲಿ ನಮಗೆ ದೊರಕುವುದು. ಇನ್ನು ಮುಂದಿನ ವಿವರಣೆ, ವರ್ಣನೆ, ಉಲ್ಲೇಖವೆಲ್ಲವೂ ನಾನಾ ರಾಮಾಯಣದ ಆಯ್ದ ಭಾಗಗಳು. ಉಪಗಮ್ಯ ತತಃ ಕ್ಷಿಪ್ರಂ ರಾಕ್ಷಸಿ ಧಾನ್ಯ ಮಾಲಿನಿ ಪರಿಷ್ಟಜ್ಯ ದಶಗ್ರೀವಂ ಇದಂ ವಚನ ಮಬ್ರವೀತ್ ಮಯಾ ಕ್ರೀಡ ಮಹಾರಾಜ ಸೀತಾಯ ಕಿಂ ಕರಿಷ್ಯಸಿ.
ವಿವರ್ಣಾಯ ಕೃಪಣಾಯ ಮಾನುಷ್ಯ ರಾಕ್ಷಸೇಶ್ವರ ಅಕಾಮಾಂ ಕಾಮಯಾನಸ್ಯ ಶರೀರಮುಪತಪ್ಯತೆ ಇಚ್ಛಂ ಕಾಮಯಾನಸ್ಯ ಪ್ರೀತಿರ್ಭವತಿ ಶೋಭನಃ ಎಂದು ವರ್ಣಿಸಿದೆ. ಅಂದರೆ ಈ ಮಾತುಗಳಿಂದ ಧಾನ್ಯ ಮಾಲಿನಿ ಎಂಥವಳೆಂಬುದನ್ನು ಹೀಗೆ ನಿರ್ಣಯಿಸಬಹುದು. ಈಕೆ ರೂಪಸುಂದರಿ, ಸ್ವಾಭಿಮಾನಿ, ಸೀತೆಗಿಂತಲೂ ಒಂದು ತೂಕ ಮೈಬಣ್ಣ ಆಕರ್ಷಕವಾಗಿದ್ದವಳು, ರಾವಣನನ್ನ ಮನಸಾರೆ ಪ್ರೀತಿಸಿದ್ದವಳು, ರಾವಣನೊಡನೆ ಸಂಭೋಗವನ್ನು ಅನುಭವಿಸಿ ಆನಂದಿಸಿದ್ದವಳು, ಪ್ರಾಯಶಃ ಇತರ ಸ್ತ್ರೀಯರ ಗುಂಪಿನಲ್ಲಿದ್ದ ಕಾರಣ ಆಕೆಗೆ ಆ ಸುಖವು ಸಾಕಷ್ಟು ದೊರೆತಿರಲಿಲ್ಲ. ರಾಕ್ಷಸ ಕುಲದವಳು, ರತಿ ಸುಖದ ಮರ್ಮವನ್ನ ಬಲ್ಲ ಇವಳು ಬಲತ್ಕಾರ ರತಿಯಿಂದ ಮೈ ಒಣಗುವುದೆಂಬುದನ್ನ ಒಲಿದು ಸ್ತ್ರೀ ಪುರುಷರು ಕೂಡಿದ್ರೆ ಅದು ಆರೋಗ್ಯಕರವೂ ಹಿತಕರವೂ ಎಂಬುದನ್ನ ಬಲ್ಲ ಕಾಮಶಾಸ್ತ್ರಜ್ಞಳು. ರಾವಣನಿಗೆ ಬುದ್ಧಿ ಹೇಳಿ ಮನವೊಲಿಸಬಲ್ಲ ಚತುರೆ ಈಕೆ. ರಾವಣ ಈಕೆಯ ಮಾತನ್ನ ಸುಲಭವಾಗಿ ತಳ್ಳಿ ಹಾಕದಂತೆ ಅವನ ವಿಷಯದಲ್ಲಿ ವಾಲಭ್ಯವುಳ್ಳವಳು. ರತಿ ಸುಖಕ್ಕೆ ವೇಳಾವೇಳ ನಿಯಮವನ್ನ ರಾವಣನಂತೆ ಇವಳು ಪರಿಗಣಿಸಿದವಳು ಇತ್ಯಾದಿ. ರಾವಣನೊಡನೆ ಹೀಗೆಲ್ಲ ಮಾಡಿದವಳು, ಅವನ ಮೋಹಕ್ಕೆ ಪಾತ್ರಳಾದವಳು. ಎಲ್ಲಿ ಅವಳು ಹಾಗಾದ್ರೆ? ರಾವಣ ಇವಳನ್ನ ಇತರ ಸ್ತ್ರೀಯರಂತೆ ಬೇರೊಂದು ಕಡೆಯಿಂದ ಅಪಹರಿಸಿ ತಂದಿದ್ದನ, ಅಥವಾ ಅವಳೇ ಇವನೊಡನೆ ಓಡಿ ಬಂದಿದ್ದಳ? ಒಂದು ವಿಚಿತ್ರವನ್ನ ಹನುಮ ರಾವಣನ ಅಂತಃಪುರದಲ್ಲಿ ಕಂಡನೆಂದು ರಾಮಾಯಣದ ಕೆಲವು ಮಾರ್ಮಿಕ ಶ್ಲೋಕಗಳು ತಿಳಿಸ್ತವೆ. ಅದೇನೆಂದರೆ, ಆ ಸ್ತ್ರೀಯರು ಕೆಲವರು ರಾಜಶ್ರೀ ಕುಲದವರು, ಹಲವರು ದೈತ್ಯ ವಂಶದವರು, ಇತರರು ಗಂಧರ್ವರು, ರಾಕ್ಷಸ ಸ್ತ್ರೀಯರು, ಹೀಗೆ ನಾನಾ ಜಾತಿಯವರು ಅಲ್ಲಿ ಸುಖವಾಗಿ ನೆಮ್ಮದಿಯಿಂದ ನಾನಾ ಕಾಮೋಪಭೋಗಗಳಲ್ಲಿ ರಥರಾಗಿ ಶ್ರಾಂತರಾಗಿ ಪರಪುರುಷರು ಬಂದು ನೋಡಿಯಾರೆಂಬ ಭಯವೋ ಶಂಕೆಯೋ ಇಲ್ಲದೆ ನಿಸ್ಸಂಕೋಚವಾಗಿ ಅಲ್ಲಿ ನಿದ್ರಿಸುತ್ತಿದ್ದುದನ್ನು ಕಂಡು ಆಂಜನೇಯನು ಹೀಗೆ ತರ್ಕಿಸ್ತಾನೆ. ಈ ಸ್ತ್ರೀಯರು ತಾವೇ ರಾವಣನನ್ನ ಕಾಮಿಸಿ ಅವನೊಡನೆ ಓಡಿ ಬಂದವರಿರಬೇಕು. ಒಂದು ವೇಳೆ ರಾವಣನೇ ಇವರನ್ನ ಅಪಹರಿಸಿ ತಂದಿದ್ದರೂ ಕಾಮೋಪಭೋಗಕ್ಕೆ ಕೊರತೆ ಇಲ್ಲದ ರಾವಣ ಅವರನ್ನ ತಾನೇ ಬಯಸಿ ತಂದಿರುವುದಕ್ಕಿಂತ ಹಾಗೆ ಕದ್ದು ತಂದರೆ ಆ ಹೆಂಗಳ ಕಡೆಯವರಿಂದ ಯುದ್ಧ ಬಂದೀತೆಂದು ಬಯಸಿ ಯುದ್ಧ ಕಾಮನಾಗಿಯೇ ಹಾಗೆ ಮಾಡಿದ್ದಾನು. ಯುದ್ಧ ಕಾಮವೇ ಇವನ ಸ್ತ್ರೀ ಕಾಮುಕತೆಗಿಂತ ಪ್ರಬಲ ಕಾರಣವಾಗಿದ್ದಿರಲು ಸಾಕು. ಅಥವಾ ಮದಿಸಿದ ಈ ಸ್ತ್ರೀಯರು ಸ್ವಯಂ ರೂಪಕ್ಕಾಗಿ ಗುಣಕ್ಕಾಗಿ ರಾವಣನನ್ನ ಮೋಹಿಸಿ ಅವನ ಸಂಗ ಬಯಸಿಯೇ ಇಲ್ಲಿ ಬಂದು ಸೇರಿರಬೇಕು. ಇನ್ನೊಬ್ಬನನ್ನ ಪ್ರೇಮಿಸುತ್ತಿರುವ ಸ್ತ್ರೀಯೊಬ್ಬಳು ಹೀಗೆ ಇಲ್ಲಿ ನಿಶ್ಚಿಂತೆಯಾಗಿ ವಿಶ್ರಮಿಸಲು ಸಾಧ್ಯವಾ? ಕುಲವಿಲ್ಲದವರೋ, ಗತಿ ಕೆಟ್ಟವರೋ, ರೂಪರಹಿತರೋ, ಕೆಟ್ಟ ಚಾಳಿಯವರೋ, ಉಪಚಾರರಹಿತಳೋ, ಸತ್ವಹೀನಳೋ, ಆಕರ್ಷಕ ರೂಪವುಳ್ಳ ರಾವಣನನ್ನ ಬಯಸಿ ಅವನಿಂದಲೂ ಬಯಸಲ್ಪಡದವಳು ಯಾರಾದರೂ ಇಲ್ಲಿ ಒಬ್ಬರಾದರೂ ಇದ್ದಾರಾ? ಛೇ, ಈ ಸ್ತ್ರೀಯರು ರಾವಣನೊಡನೆ ಸುಖದಿಂದಿರುವಂತೆ ಸೀತೆಯು ರಾಮನೊಡನೆ ಸುಖದಿಂದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಆಲೋಚಿಸಿದನಂತೆ ಹನುಮನೆಂದು ಉಲ್ಲೇಖಿಸಿದೆ. ಆಂಜನೇಯನ ಈ ತರ್ಕ ಸರಿಯಾಗಿರುವಂತೆಯೇ ತೋರುವುದಲ್ಲದೆ ರಾವಣನೊಡನೆ ಇಷ್ಟು ಸಲಿಗೆಯಿಂದ ಮಾತನಾಡಿ ಅವನ ಮನವನ್ನ ಗೆದ್ದು ಅವನನ್ನ ಅರಮನೆಯ ಶಯ್ಯಾಗೃಹಕ್ಕೆ ಕರೆದೊಯ್ದ ಧಾನ್ಯ ಮಾಲಿನಿಯು ಈ ಬಗೆಯ ರಾವಣ ಪತ್ನಿಯರಲ್ಲಿ ಒಬ್ಬಳಿರಬೇಕು. ರಾವಣನನ್ನು ಅವಳು ಒಲಿಯುವುದಕ್ಕೂ ಮೊದಲು ಕಾಮಿಸಿದವಳನ್ನ ಕಾಮಿಸಿ ಸಂಗಮಿಸಿದರೆ ಶರೀರ ಒಣಗುವುದು ಎಂದು ಇವಳೇ ಬಾಯಿ ಬಿಟ್ಟು ಹೇಳುತ್ತಿರುವುದು ಈ ವಿವರಣೆಯನ್ನ ಪೋಷಿಸುತ್ತೆ. ಆದರೆ ಇಲ್ಲಿ ಮತ್ತೊಂದು ಗೊಂದಲವಿದೆ. ಅದೇನೆಂದರೆ, ರಾವಣನೊಡನೆ ಇಲ್ಲಿ ಹೀಗೆ ಮಾತನಾಡಿದವಳು ಧಾನ್ಯ ಮಾಲಿನಿ ಎಂದು ವಾಲ್ಮೀಕಿ ಮುನಿ ಹೇಳಿದ್ದಾರೆ. ಹನುಮಂತ ಅವಳನ್ನ ಅಲ್ಲಿ ಕಂಡ ಎಂಬ ಭಾವದಲ್ಲಿ ಇದು ಮಹರ್ಷಿಯ ವಿವರಣೆ ಇರಲೂಬಹುದು. ಆದರೆ ಸ್ವಯಂ ಹನುಮಂತನೇ ಇದೇ ಪ್ರಸಂಗವನ್ನ ತನ್ನ ಒಡನಾಡಿ ವಾನರ ವೀರರಿಗೆ ವಿವರಿಸುವಾಗ ತಾನು ಕಂಡದ್ದು ಮಂಡೋದರಿ ಎಂದು ಹೇಳ್ತಾನೆ. ಧಾನ್ಯ ಮಾಲಿನಿಯು ರಾವಣನ ಕಿರಿಯ ಹೆಂಡತಿ. ಅವಳಿಗೆ ಹೇಳಿದ ಈ ಕವಿವಾಕ್ಯ ಮಂಡೋದರಿಗೂ ಅನ್ವಯವಾಗುತ್ತೆ. ಯಾಕಂದ್ರೆ ಈ ಮಂಡೋದರಿಯು ಅಲ್ಲಿದ್ದಿರಬೇಕು. ಇವಳು ರಾವಣನಿಗೆ ಬುದ್ಧಿ ಹೇಳಿ ಸೀತಾಹನನವನ್ನ ತಡೆದಿರಬೇಕು. ಇವಳೇ ಮಂಡೋದರಿ, ಇವಳೇ ಧಾನ್ಯ ಮಾಲಿನಿ ಎಂಬುದು ಹನುಮಂತನಿಗೆ ತಿಳಿದಿದ್ದಾದ್ರೂ ಹೇಗೆಂದ್ರೆ, ಅಲ್ಲಿ ರಾಕ್ಷಸಿಯರೇ ಹಾಗೆ ಮಾತನಾಡಿಕೊಂಡು ವ್ಯವಹರಿಸುತ್ತಿದ್ದುದರಿಂದ ಎಂದು. ಇದನ್ನ ಶ್ರೀರಾಮಾಯಣವೇ ಬೇರೊಂದು ಬಗೆಯಲ್ಲಿ ಪೋಷಿಸುತ್ತೆ. ರಾವಣ ಸತ್ತ ಮೇಲೆ ಅವನ ಮರಣಕ್ಕಾಗಿ ಅಳುವ ಮಂಡೋದರಿಯು ಅವನ ದೌಷ್ಟ್ಯಗಳೆಲ್ಲವನ್ನು ಹೆಸರಿಸಿ ಖಂಡಿಸಿ ಎಷ್ಟು ಬುದ್ಧಿ ಹೇಳಿದರೂ ಕೇಳದೆ ಸತ್ತೆಯಲ್ಲ ಎಂದು ನಿಂದಿಸಿಯೇ ಅಳುತ್ತಾಳೆ. ರಾವಣ ಬದುಕಿದ್ದಾಗಲೂ ಮಂಡೋದರಿ ಅವನ ಅನಾಚಾರಗಳನ್ನು ಪದೇ ಪದೇ ಖಂಡಿಸಿ ರಾವಣನೊಡನೆ ಈ ಪ್ರಸಂಗಗಳಲ್ಲಿ ಜಗಳ ಆಗುತ್ತಿತ್ತೆಂಬ ಸೂಚನೆ ಇಲ್ಲಿದೆ. ದಿಟ್ಟ ರೀತಿಯ ಸ್ಪಷ್ಟ ಮಾತಿನ ಗಂಭೀರ ಸ್ವಭಾವದ ಹೆಣ್ಣು ಮಂಡೋದರಿ. ಧಾನ್ಯ ಮಾಲಿನಿ ಇಲ್ಲಿ ಮಾತನಾಡಿರುವ ರೀತಿ ಭಿನ್ನವಾದದ್ದು. ರಾವಣನ ಮನನೋಯದಂತೆ ಅವನನ್ನ ರಮಿಸಿಯೇ ಬೇರೊಂದತ್ತ ತನ್ನ ರೂಪದತ್ತ ಅವನ ಗಮನವನ್ನು ಸೆಳೆದು ಕಾಲವೋ ಅಕಾಲವೋ ಅವನ ಕಾಮರತಿಯನ್ನ ತಣಿಸಿ ಅವನ ಮನಗೆದ್ದ ಕಾಮಿನಿ ಈ ಧಾನ್ಯ ಮಾಲಿನಿ.
ಲಂಕೆಯಲ್ಲಿ ಸುಂದರ ಸ್ತ್ರೀಯರಿಗೆ ಕೊರತೆ ಇರಲಿಲ್ಲ. ಆರ್ಯನಾದ ವಾಲ್ಮೀಕಿ ದಕ್ಷಿಣದ ದ್ರಾವಿಡ ಸ್ತ್ರೀಯರನ್ನೆಲ್ಲ ಕಪಿಗಳೆಂದು, ಕುರೂಪಿ ರಾಕ್ಷಸಿಯರೆಂದು ತಿರಸ್ಕಾರ ಭಾವನೆಯಿಂದ ವರ್ಣಿಸಿದನೆಂಬುದು ವಾಲ್ಮೀಕಿ ರಾಮಾಯಣಕ್ಕೆ ವಿರುದ್ಧವಾದ ಮೂಢರ ಅಪಪ್ರಚಾರ ಮಾತ್ರ. ಒಕ್ಕಣ್ಣಿನವಳು, ಒಕ್ಕಿವಿಯವಳು ಮುಂತಾದ ಕುರೂಪಿಯರನ್ನ ರಾವಣ ಬೇಕಂತಲೇ ಹುಡುಕಿ ಸೀತಾದೇವಿಯ ಮನಕ್ಕೆ ಜಿಗುಪ್ಸಾ ಭಾವ ಉಂಟು ಮಾಡಲು ಅವಳ ಸುತ್ತ ಕೂಡಿಸಿದ್ದನೇ ವಿನಃ ಲಂಕೆಯಲ್ಲಿ ಸುಂದರಿಯರು ಇದ್ದುದನ್ನ ಹನುಮಂತ ಕಣ್ಣಿಂದಲೇ ಕಂಡಿದ್ದ. ಇಲ್ಲಿ ಧಾನ್ಯಮಾಲಿನಿ ಮತ್ತು ಮಂಡೋದರಿಯು ಅತಿ ವಿಲಕ್ಷಣ ಸುಂದರಿಯರೇ ಇದ್ದರು. ಮಂಡೋದರಿ ವಯಸ್ಸಿನಲ್ಲಿ ಹಿರಿಯವಳು, ಧಾನ್ಯಮಾಲಿನಿ ಕಿರಿಯವಳು, ಇಷ್ಟೇ ವ್ಯತ್ಯಾಸ. ಈ ಧಾನ್ಯಮಾಲಿನಿಯ ಏಕಮಾತ್ರ ಪುತ್ರನೇ ಅತಿಕಾಯ. ಕುಂಭಕರ್ಣನ ಶರೀರವನ್ನ ಹೋಲುವಷ್ಟು ದೊಡ್ಡ ಶರೀರ ಇವನದು. ಕುಂಭಕರ್ಣ ಸತ್ತ ಮೇಲೆ ಯುದ್ಧ ಭೂಮಿಗೆ ಬಂದ ಇವನನ್ನ ಕಂಡ ವಾನರರು ಆ ಕುಂಭಕರ್ಣನನ್ನೇ ಮತ್ತೆ ಎದ್ದು ಬಂದ ಎಂದು ಭ್ರಮಿಸಿ ಭೀತರಾಗ್ತಾರೆ. ಅಷ್ಟು ಹೋಲಿಕೆ ಅವನ ಗಾತ್ರದಲ್ಲಿ. ಆದರೆ ಇವನು ವೇದಾಧ್ಯಯನ ಸಂಪನ್ನ ಮತ್ತು ಹಿರಿಯರ ಸೇವೆ ಮಾಡುತ್ತಿದ್ದ ಧರ್ಮಾತ್ಮ. ಯುದ್ಧ ವಿದ್ಯಾ ವಿಶಾರದನಾದ ಇವನು ಒಳ್ಳೆಯ ಆಡಳಿತಗಾರ, ಚತುರೋಪಾಯಗಳನ್ನು ಬಲ್ಲವನು, ಯಾವಾಗ ಯಾವುದೆಂಬುದನ್ನ ಬಲ್ಲ ವಿವೇಕಿ. ರಾವಣನಂತೆ ಇಂದ್ರಜಿತ್ತನಂತೆ ದುಡುಕು ಸ್ವಭಾವದವನಲ್ಲ. ಬ್ರಹ್ಮವರ ಪ್ರಸಾದವನ್ನು ಪಡೆದವನು. ಲಕ್ಷ್ಮಣನಿಗಿಂತ ವಯಸ್ಸಿನಲ್ಲಿ ಹಿರಿಯ. ಲಕ್ಷ್ಮಣನನ್ನ ಕುಮಾರ, ಬಾಲ ಎಂದು ಕರೆಯುತ್ತಾನೆ. ಯುದ್ಧದಲ್ಲಿ ಅವನ ಕೈಲೇ ಸಾಯುತ್ತಾನೆ. ಇಂತಹ ಅಪೂರ್ವ ಮಗನನ್ನ ಪಡೆದದ್ದು ಕೂಡ ಧಾನ್ಯ ಮಾಲಿನಿಯ ಭಾಗ್ಯ. ಆದರೆ ರಾವಣನಂತಹ ದುಷ್ಟ ಪತಿಯನ್ನು ಪಡೆದ ಇವಳಿಗೆ ವೈಧವ್ಯ ಬಂದದ್ದು ಮಾತ್ರವಲ್ಲ, ಮಗನನ್ನ ಕೂಡ ಕಳೆದುಕೊಳ್ತಾಳೆ. ಇದು ಧ್ಯಾನ ಮಾಲಿನಿಯ ದುರಂತ. ಲಕ್ಷ್ಮಿ ಎಂಬ ಹೆಸರನ್ನ ಇಟ್ಟುಕೊಂಡರೂ ಕೂಡ ಅವಳ ಕರ್ಮ ಅವಳಿಗೆ ಈ ದುಸ್ಥಿತಿ ಒದಗಿಸಿಯೇ ಬಿಟ್ಟಿತ್ತು. ರಾವಣನನ್ನ ನಂಬಿ ಕೆಟ್ಟ ಇಂತಹ ನಿರ್ಭಾಗ್ಯರೆಷ್ಟು ಸ್ತ್ರೀಯರು. ಇದು ಧ್ಯಾನ ಮಾಲಿನಿಯ ಕುರಿತಾದ ಕೆಲವೊಂದಷ್ಟು ಕುತೂಹಲ ಭರಿತ ವಿಚಾರಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.